ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 3ನೇ ತರಗತಿ ಸವಿ ಕನ್ನಡ ಅಭ್ಯಾಸಹಿತ ಪಠ್ಯ ಪುಸ್ತಕ ಇದು ಭಾಗ 1ರ ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1ರ ಪುಸ್ತಕದೊಳಗೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಪರಿವಿಡಿ ನೋಡಿ ಮಕ್ಕಳೇ, ಇಲ್ಲಿ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತುತ್ತೂರಿ ಪದ್ಯದ ಅಭ್ಯಾಸ ಎಲ್ಲವನ್ನೂ ತಿಳಿಸಿದ್ದೀನಿ. ನನ್ನ ಕನಸು ಎಲ್ಲ ತಿಳಿಸ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ. ಓಕೆ, ಹಾಗಾದ್ರೆ ಇಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಕುರಿತಾಗಿ ನಾನೆಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ನೀವು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅರೆ ಒಂದೊಂದಾಗಿ ತಿಳಿತಾ ಹೋಗೋಣ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಪದಗಳ ಅರ್ಥ ಕಾಣ್ತಿಲ್ಲ, ಇಲ್ಲಿಂದ ನಾವು ತಿಳಿತಾ ಹೋಗೋಣ. ಓಕೆನಾ, ಈ ಪದಗಳ ಅರ್ಥ ಯಾಕೆ ತಿಳಿಬೇಕು ಅಂದ್ರೆ ತಿಳಿಯೋದ್ರಿಂದ ನಿಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಪಾಠ ಓದಿದಾಗ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ರೈಟ್. ರಾಷ್ಟ್ರ ಅಂದ್ರೆ ದೇಶ ಅಂತಕ್ಕಂಥದ್ದು. ಸರದಿ ಅಂದ್ರಿಗಿನ ಅನುಕ್ರಮ ಅಂತಕ್ಕಂಥದ್ದು. ಸ್ವಾಭಿಮಾನ ಅಂದ್ರೆ ಆತ್ಮಗೌರವ. ಸ್ಪರ್ಧೆ ಅಂದ್ರೆ ಪೈಪೋಟಿ ಅಂತಕ್ಕಂಥದ್ದು. ತಳಿರು ಅಂದ್ರಿಗಿನ ಚಿಗುರು ಅಂತಕ್ಕಂಥದ್ದು. ಅಭಿಪ್ರಾಯ ಅಂದ್ರೆ ಅನಿಸಿಕೆ ಅಂತಕ್ಕಂಥದ್ದು. ಧ್ವಜಸ್ತಂಭ ಅಂದ್ರೆ ಬಾವುಟ ಆರಿಸುವ ಕಂಬ. ಓಕೆನಾ, ಶಾಲೆಯೊಳಗೆ ಆರಿಸ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಆರಿಸ್ತಾರಲ್ಲ ಆ ಕಂಬ. ಭಾವಚಿತ್ರ ಅಂದ್ರೆ ವ್ಯಕ್ತಿಯ ಚಿತ್ರ ಅಂತಕ್ಕಂಥದ್ದು. ಆಮಂತ್ರಿಸುವ ಆಹ್ವಾನಿಸುವ ಅಂತಕ್ಕಂಥದ್ದು. ನೆರೆ ಅಂದ್ರೆ ಒಟ್ಟಾಗು, ಗುಂಪು ಸೇರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಅದಾದ ನಂತರ ಮಾರ್ಗದರ್ಶನ ಅಂದ್ರೆ ತಿಳಿ ಹೇಳುವುದು ಅಥವಾ ದಾರಿ ತೋರುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ. ನಸುಕು ಅಂದ್ರೆ ಮುಂಜಾನೆ, ಬೆಳಗಿನ ಜಾವ ಅಂತಕ್ಕಂಥದ್ದು. ನಸುಕು ಸಮಯ ಅಂತಿರ್ತೀವಿ. ಓಕೆನಾ. ಜಯಕೋಶ ಅಂದ್ರೆ ಜಯಕಾರ. ನೀವು ಆಗಸ್ಟ್ 15 ದಿವಸ ಮತ್ತು ಜನವರಿ 26 ದಿವಸ ಜಯಕಾರ ಆಗ್ತೀರಾ, ಜಯಘೋಷ ಅಂತಾನು ಕರೀತಾರೆ. ಓಕೆನಾ. ಆ ನಂತರ ವಿಜೇತರು ಅಂದ್ರೆ ಗೆದ್ದವರು ಅಂತಕ್ಕಂಥ ಅರ್ಥ. ಓಕೆನಾ, ಮುಂದಿನ ನೋಡ್ತೋಣ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಮಕ್ಕಳೇ. ಎಸ್, ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನಿಮಗೆ ಚಿಕ್ಕದಾಗಿ ಸುಲಭವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂತಿದೆ. ಇದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಮುಖ್ಯ ಗುರುಗಳು ಯಾರ ಸಭೆ ಕರೆದ್ರು? ಯಾರ ಸಭೆ ಕರೆದ್ರು ಅಂದ್ರೆ ನೋಡಿ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಉತ್ತರ ನೀಡ್ತಾ ಹೋಗಿ. ಉತ್ತರ ಮುಖ್ಯ ಗುರುಗಳು ಸೇಮ್ ಇದೆಯಲ್ಲ, ಇದು ನೆನಪಿಡ್ತಾ ಹೋಗಿ. ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲ ಸಭೆ ಕರೆದರು ಅಂತಕ್ಕಂಥದ್ದು. ಓಕೆನಾ, ಇಷ್ಟು ನೆನಪಿಟ್ರೆ ಸಾಕು. ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲ ಅಂತಕ್ಕಂಥದ್ದು. ಎರಡನೇದು, ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸ್ತೇವೆ? ಎಂದು ಆಚರಿಸ್ತೇವೆ ಮಕ್ಕಳೇ? ಎಸ್, ಉತ್ತರ ಅದೇ ರೀತಿ ಬರಿತಾ ಹೋಗಿ. ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15 ರಂದು ನೆನಪಿಟ್ಟು ಸಾಕು, ಆಚರಿಸುತ್ತೇವೆ ಇಲ್ಲಿದೆ. ಓಕೆನಾ, ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಯಾರು ಕ್ಷಮೆ ಕೋರಿದ್ರು ಅಂದ್ರೆ ಉತ್ತರ ಐಶ್ವರ್ಯ ಕ್ಷಮೆ ಕೋರಿದ್ರು ಅಂತಕ್ಕಂಥದ್ದು. ಅದ ಅಂತ ನೋಡಿ ಮಕ್ಕಳೇ, ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸು ಅಂತಿದೆ ಅಂತಕ್ಕಂಥದ್ದು. ಓಕೆನಾ, ಇದರಲ್ಲಿ ಮೊದಲನೇ ಪ್ರಶ್ನೆ, ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದ್ರು? ಯಾವುದರ ಬಗ್ಗೆ ಚರ್ಚೆ ಮಾಡಿದ್ರೆ? ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಿಸುವ ಕುರಿತು ಚರ್ಚಿಸಿದ್ರು ಅಂತಕ್ಕಂಥದ್ದು. ಓಕೆ, ನಂತರ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ. ಓಕೆ, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಅಂತ ಕೇಳಿದ್ರೆ ಉತ್ತರ ದೇಶದ ಸ್ವಾತಂತ್ರ್ಯದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದ ನಂತರ ಇಲ್ಲಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಮೂರನೇದು, ಐಶ್ವರ್ಯ ನೀಡಿದ ಸಲಹೆ ಏನು? ಏನ್ ಸಲಹೆ ನೀಡಿದ್ಲು ಅಂದ್ರೆ ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು ಅಂತಕ್ಕಂಥ ನೋಡ್ತೇವೆ. ಓಕೆ, ಅದಾದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ. ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ, ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಅಂತ ಕೇಳಿದರೆ ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಅಂತಕ್ಕಂಥ ನೋಡ್ತೇವೆ. ಆ ನಂತರ ಐದನೇ ಪ್ರಶ್ನೆ, 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಅಂತ ಕೇಳಿದರೆ ಉತ್ತರ 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ ಮಕ್ಕಳೇ, ರೈಟ್. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನನಗಿನ ಕಾರಣ ಕೊಡು ಅಂತ ಕೇಳಿದರೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಮೊದಲನೇ ಪ್ರಶ್ನೆ, ಮುಖ್ಯ ಗುರುಗಳು ಮಂತ್ರಿಮಂಡಲ ಸಭೆ ಕರೆದರು. ಕಾರಣ, ಇದಕ್ಕೆ ಉತ್ತರ ಕಾರಣ ಕೊಡ್ಬೇಕಾಗುತ್ತೆ. ಕಾರಣ ಯಾಕೆ ಕರೆದ್ರು ಮುಖ್ಯ ಗುರುಗಳು ಮಂತ್ರಿಮಂಡಲ ಸಭೆ ಅಂದ್ರಿಗಿನ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಮಾಡಿಕೊಳ್ಳಬೇಕಾದ ಪೂರ್ವ ತಯಾರಿ ಕುರಿತು ಚರ್ಚಿಸಲು ಮುಖ್ಯ ಗುರುಗಳು ಮಂತ್ರಿಮಂಡಲ ಸಭೆ ಕರೆದರು ಅಂತಕ್ಕಂಥದ್ದು ಉತ್ತರ ಬರೀತಾ ಹೋಗಿ. ಓಕೆ, ಮುಂದಿನ ಪ್ರಶ್ನೆದು, ಇತರರು ಮಾತನಾಡುವಾಗ ಕೇಳಿಸಿಕೊಳ್ಬೇಕು. ಉತ್ತರ ನೋಡಿ, ಏಕೆಂದ್ರೆ ಇತರರು ಮಾತನಾಡಿದರೆ ಇತರರ ಅಭಿಪ್ರಾಯವನ್ನು ಕೇಳಿಕೊಳ್ಳಲು ಆಗುವುದಿಲ್ಲ ಅಂತಕ್ಕಂಥದ್ದು ಬರೋದಿಲ್ಲಿ ಫುಲ್ ಸ್ಟಾಪ್ ಹಾಕಿ. ಓಕೆ, ಪೂರ್ಣ ವಿರಾಮ. ಮೂರನೇ ನೋಡಿ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಉತ್ತರ
ಏಕೆಂದ್ರೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದ್ರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ ಮಕ್ಳೇ? ರೈಟ್. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಳೇ, ಈ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಈ ನಲ್ಲಿ ಅಂದ್ರೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಎಂದು ಬರೆ. ಒಂದು ಮಾತು ಕೊಡ್ತಾರೆ, ಈ ಮಾತು ಯಾರು ಹೇಳಿದ್ರು ಅಂತಕ್ಕಂಥ ಬರೀತಾ ಹೋಗ್ಬೇಕಾಗತ್ತೆ. ಮೊದಲನೇದು, ನಮ್ಮ ಶಾಲೆಯಲ್ಲೂ ಆಚರಿಸ್ತೇವಲ್ಲ ಸಾರ್. ಈ ಮಾತು ಯಾರು ಹೇಳಿದ್ರು ಅಂದ್ರೆ ಶರೀಫ್ ಹೇಳಿದನು ಅಂತಕ್ಕಂಥದ್ದು. ಓಕೆ, ಅಂದ್ರೆ ಯಾರಿಗೆ ಹೇಳಿದ್ರು ಅಂದ್ರೆ ಮುಖ್ಯ ಗುರುಗಳಿಗೆ ಹೇಳಿದನು ಅಂತಕ್ಕಂಥದ್ದು. ಓಕೆ. ಎರಡನೇದು, ಒಳ್ಳೆಯದು, ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆ ಅಂತೇಳಿ ಈ ಮಾತು ಯಾರು ಹೇಳಿದ್ರು ಅಂತಕ್ಕಂಥ ನೋಡಿದ್ರೆ ಇಲ್ಲಿ ಯಾರು ಹೇಳಿದ್ರೆ ಮುಖ್ಯ ಗುರುಗಳು ಹೇಳಿದ್ರು ಅಂತಕ್ಕಂಥದ್ದು. ಯಾರಿಗೆ ಅಂತಂದ್ರಿಗಿನ ಎಲ್ಲಾ ವಿದ್ಯಾರ್ಥಿಗೆ ಹೇಳಿದ್ರು ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಓಕೆ. ಅದಾನಂತರ ಮೂರನೇದು, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಯಾರು ಹೇಳಿದ್ರು ಅಂದ್ರಿಗಿನ ರಾಜು ಹೇಳಿದ ಈ ಮಾತನ್ನ. ಯಾರಿಗೆ ಅಂದ್ರಿಗಿನ ಕಾರ್ತಿಕನಿಗೆ ಹೇಳಿದನು ಅಂತಕ್ಕಂಥ ನೋಡ್ತೇವೆ. ಓಕೆ. ಈ ಅಂತಂದ್ರೆ ಇಲ್ಲಿ ಹೂ ಅಂತಕ್ಕಂಥದ್ದಿದೆ. ಏನ್ ಕೊಟ್ಟಿದ್ರೆ ಊನಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತಿದೆ. ಓಕೆನಾ? ತೋರಣ ಅಂತ ಕೊಟ್ಟಿದ್ರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಏನ್ಬೇಕು, ಅದು ತೋರಣ ಅಂತಕ್ಕಂಥ ಬಳಕೆ ಆಗ್ಬೇಕು. ಇಲ್ಲಿ ನೋಡಿ, ನಾನು ಬರ್ದೇನೆ, ತಂದೆ ಮನೆಯ ಬಾಗಿಲಿಗೆ ತೋರಣ ಕಟ್ಟಿದರು. ಈ ತೋರಣ ಅಂತಕ್ಕಂಥ ಪದ ಇಲ್ಲಿ ಬಂದಿದೆ. ಓಕೆನಾ? ನಿಮಗೆ ಗೊತ್ತಿದೆ, ನಿಮಗೆ ಸ್ವಂತ ವಾಕ್ಯ ಬರಿತಾ ಹೋಗಿ. ಆ ನಂತರ ರಂಗವಲ್ಲಿ ಅಂತಕ್ಕಂಥದ್ದು, ಅಕ್ಕ ಅಂಗಳದಲ್ಲಿ ರಂಗವಲ್ಲಿ ಹಾಕಿದಳು. ನೋಡಿ, ಈ ಪದ ಇಲ್ಲಿ ಬಂದಿದೆ. ಓಕೆ. ಬಹುಮಾನ ಅಂತಕ್ಕಂಥ, ಅಥವಾ ಇಲ್ಲಿ ನನ್ನ ಅಂತ ಬರೀರಿ, ನನಗೆ ಅಂತೀರಿ, ನನಗೆ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು ಅಂತಕ್ಕಂಥ ಬರಿತಾ ಹೋಗಿ. ಆ ನಂತರ ಸಮವಸ್ತ್ರ, ನಾವು ಪ್ರತಿದಿನ ಶಾಲೆಗೆ ಸಮವಸ್ತ್ರದಲ್ಲಿ ಹೋಗುತ್ತೇವೆ. ಇಲ್ಲಿ ನೋಡಿ, ಸಮವಸ್ತ್ರ ಅಂತಕ್ಕಂಥದ್ದು ಇದು ಇಲ್ಲಿ ಬಂದಿದೆ. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ನೋಡಿ ಮಕ್ಕಳೇ, ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಾಮರ್ಥ್ಯಾಧಾರಿತ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಸರಿ ತಪ್ಪು ಗುರುತಿಸಿ. ಇದು ಸರಿ ತಪ್ಪುನ ಅಂತ ನೀವು ಹೇಳ್ಬೇಕಾಗುತ್ತೆ. ಓಕೆ. ಮೊದಲನೇದು, ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಅಂತೇಳಿ. ನಾವು ಕಾರ್ಯಕ್ರಮ ಮಾಡಕ್ಕೆ ಕೆಲಸ ಹಂಚ್ಕೋಬಾರ್ದ ಅಂದ್ರಿಗಿನ ಇಲ್ಲಿ ಹಂಚಿಕೊಳ್ಳಬಾರ್ದು ಅಂತಾರೆ. ಈ ವಾಕ್ಯ ಏನಾಗುತ್ತೆ ಅಂದ್ರಿಗಿನ ತಪ್ಪಾಗುತ್ತೆ. ಇಂಟು ಮಾರ್ಕ್ ಇಡ್ತಾ ಹೋಗಿ ಅಥವಾ ತಪ್ಪು ಅಂತ ಬರೀತಾ ಹೋಗಿ. ಓಕೆ. ರೈಟ್. ನಂತರ ಎರಡನೇದು, ಕಾರ್ಯಕ್ರಮ ಮಾಡುವಾಗ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಹೌದಾ? ಕಾರ್ಯಕ್ರಮ ಮಾಡುವಾಗ ಚರ್ಚೆ ಸಭೆ ಮಾಡಬೇಕಾಗಿದ್ದೆ. ಆದ ಕಾರಣ ಇದು ಕರೆಕ್ಟ್, ಇದು ಸರಿ ಅಂತ ಟಿಕ್ ಹಾಕಿ. ಮೂರನೇದು ನೋಡಿ, ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಕೇಳಿಸಿಕೊಳ್ಬೇಕು. ಹೌದಾ? ಎಸ್, ಇದಕ್ಕೆ ಸರಿ ಟಿಕ್ ಹಾಕಿ. ನಾಲ್ಕನೇದು, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಎಲ್ಲರೂ ಒಟ್ಟಾಗಿ ಮಾತನಾಡಿದ್ರೆ ತೊಂದರೆ. ಹೌದಾ? ಕರೆಕ್ಟ್, ಇದು ಒಟ್ಟಾಗಿ ಮಾತನಾಡಬಾರ್ದು ಅಂತಕ್ಕಂಥದ್ದು. ಐದನೇ ನೋಡಿ, ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ಅಂತ ಕೇಳಿದೆ. ಮಾತನಾಡಬಾರದು ಅಂತಕ್ಕಂಥದ್ದು ತಪ್ಪು. ಸಭೆಯಲ್ಲಿ ನಾವು ಒಬ್ಬರಾದ ನಂತರ ಒಬ್ರು ಮಾತನಾಡಬೇಕು ಅಂತ ಸರಿಯಾಗಿರುತ್ತೆ. ಓಕೆನಾ? ಆರನೇದು, ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಹೌದಿಲ್ಲ? ಕೇಳ್ಕೋಬೇಕು. ಓಕೆನಾ? ರೈಟ್, ಸರಿ ಅಂತಕ್ಕಂಥದ್ದು. ಅಂತ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳಲ್ಲಿ, ಉತ್ತರಿಸು. ಅಂತ ಕೊಟ್ಟಿದ್ದು ಉತ್ತರಿಸು ಅಂತದೆ. ಮೊದಲನೇದು, ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಓಕೆನಾ? ಯಾವ್ದು ನಿಮ್ಮ ಶಾಲೆ ಯಾವ ವಹಿಸಿಕೊಂಡ ಕೆಲಸ ಯಾವುದೋ ಒಂದು ಬರಿ ಅಂದ್ರೆ ನಾ ಇಲ್ಲಿ ಬರ್ತೀನಿ ನೋಡಿ. ಉತ್ತರ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮದೇ ಅಭಿಪ್ರಾಯ ತಿಳಿಸುವುದು ಅಥವಾ ಇದನ್ನೇ ಬರಿತಾ ಹೋಗೋದು. ಸ್ವಾತಂತ್ರ್ಯ ದಿನವನ್ನು ಶಾಲೆಯನ್ನು ಬಣ್ಣದ ಪೇಪರ್ಗಳಿಂದ ಅಲಂಕರಿಸಿದೆ ಅಂತಕ್ಕಂಥ ನಾನು ಶಾಲೆಯಲ್ಲಿ ಮಾಡಿದ ಒಂದು ಕೆಲಸ ಇದು. ಎರಡನೇದು, ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ನೀನು ಮನೆಯಲ್ಲಿ ಏನನ್ನು ಕೆಲಸ ಮಾಡ್ತೀಯಾ ಅದನ್ನೊಂದು ಬರಬೇಕಾಗುತ್ತೆ. ಉತ್ತರ, ನಾನು ನನ್ನ ಕೊಠಡಿಯನ್ನು ಶುಚಿಗೊಳಿಸುತ್ತೇನೆ ಅಂತಕ್ಕಂಥದ್ದು. ಓಕೆ. ಮೂರನೇದು, ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿದ ಕೆಲಸ ಯಾವುದು ಅಂದ್ರೆ ಉತ್ತರ, ಪ್ರವಾಸಕ್ಕೆ ಹೋಗುವ ಮುಂಚೆ ಎಲ್ಲರೂ ಸೇರಿ ಚರ್ಚಿಸುತ್ತೇವೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ. ಓಕೆ. ಅದ ಅಂತರಲ್ಲಿ ಈ ಅಂತ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ರೆ ಈ ನಲ್ಲಿ ಅಂದ್ರೆ ಚಿತ್ರ ನೋಡಿ ಸಲಹೆ ನೀಡು ಅಂತಿದೆ. ಓಕೆ. ಈ ಚಿತ್ರ ನೋಡಿದ್ರೆ ಮಕ್ಕಳೇ, ಎಸ್, ಇದಕ್ಕೆ ಸಲಹೆ ನೀಡಬೇಕಂತ. ಏನು ಸಲಹೆ ನೀಡಬೇಕು ಅಂತಕ್ಕಂಥ ನೋಡಿದ್ರೆ ಇಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ಬರೀತಾ ಹೋಗಿದ್ದೀನಿ ನೋಡಿ. ಆಳವಾದ ನೀರಿನಲ್ಲಿ ಇಳಿಯಬಾರದು. ಓಕೆನಾ? ಈಜ್ ಬಂದ್ರೆ ಮಾತ್ರ ಇಲ್ಲಿ ಇಳಿಬೇಕು. ಆಳವಾದ ನೀರಲ್ಲಿ ಇಳಿದ್ರೆ ನಾವು ಮುಣಿಗೆ ಹೋಗ್ತೇವೆ. ಓಕೆನಾ? ಎರಡನೇದು, ದೊಡ್ಡವರ ಜೊತೆ ಮಾತ್ರ ಈಜಬೇಕು. ದೊಡ್ಡವರಿದ್ರೆ ಮಾತ್ರ ಈಜಬೇಕು, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಹೋಗಬೇಡಿ. ಓಕೆನಾ? ಮೂರನೇದು, ನೀರಿನಲ್ಲಿ ಆಟವಾಡುವಾಗ ಜಾಗರೂಕರಾಗಿರ್ಬೇಕು ಅಂತಕ್ಕಂಥದ್ದು. ಓಕೆ. ನಾಲ್ಕನೇದು, ಸುರಕ್ಷತಾ ನಿಯಮಗಳನ್ನು ಯಾವಾಗಲೂ ಪಾಲಿಸಬೇಕು ಅಂತಕ್ಕಂಥ ಇಲ್ಲಿ ಬರಿಬೇಕಾಗುತ್ತೆ. ಓಕೆ ಮಕ್ಕಳೇ, ಇದು ಸಲಹೆಗಳು. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಭಾಷಾಭ್ಯಾಸ ಅಂತಕ್ಕಂಥದ್ದು. ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಇಲ್ಲಿ ನೋಡಿ ಮಕ್ಕಳೇ, ಇದು ಉಲ್ಟಾ ಪಲ್ಟಾ ಕುಡಿತಾರೆ, ಅದನ್ನ ಕರೆಕ್ಟ್ ಆಗಿ ಬರೀತಾ ಹೋಗ್ಬೇಕಾಗತ್ತೆ. ಮೊದಲನೇ ಹೇಳ್ತೀನಿ ನೋಡಿ, ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಅಂತಿದೆ. ಅವಾಗ ಏನಾಯ್ತದೆ, ಸರಿ ಆಗೋಲ್ಲ.
ಯಾವ್ದಾಗಿತ್ತು ಅಂದ್ರೆ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಅಂತ ಅವಾಗ ಕರೆಕ್ಟ್ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಬರಿತಾ ಹೋಗ್ಬೇಕಾಗುತ್ತೆ. ಓಕೆ, ಎರಡನೇದು ಕೊಟ್ಟಿದ್ದಾರೆ ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡಬೇಕಾಗುತ್ತೆ, ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಅಂತ ಬರೆದ್ರೆ ಕರೆಕ್ಟ್ ಆಗುತ್ತೆ ಆ ವಾಕ್ಯ. ಓಕೆ, ಆಂತರ ಮೂರನೇದು ಕೈ ತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಅಂತಕ್ಕಂಥ ಸರಿ ಹೋಗಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಶಾಲೆಯ ಕೈ ತೋಟದಲ್ಲಿ ಹೂ ಗಿಡಗಳಿವೆ ಅಂತಕ್ಕಂಥ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ, ರೈಟ್. ಅದ ನಂತರ ಆ ಅಂತಕ್ಕಂಥ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಮಕ್ಕಳೇ, ಇಲ್ಲಿ ನೋಡಿದಾರಲ್ಲಿ ಅ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವಂತಿದೆ. ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ, ಇಲ್ಲಿ ಈ ಮನೆ ಇದೆ. ಇವು ಮೂರು ಸರಿಯಾದ ವಾಕ್ಯ ಬರುವಂತೆ ನಾವು ಬರಿಬೇಕಾಗುತ್ತೆ. ಓಕೆನಾ, ಮಾದರಿ ಕೊಟ್ಟಿದ್ದಾನೆ. ಅವನು ಮನೆಗೆ ಹೋಗುತ್ತಾನೆ. ನೋಡಿ, ಅವನು ಅಂತಕ್ಕಂಥದ್ದು ಇಲ್ಲಿದೆ, ಅವನು ಬಂದ್ಬಿಡಿದ್ರೆ ಮನೆಗೆ ಅಂತಕ್ಕಂಥದ್ದು ಇಲ್ಲಿದೆ, ಮನೆಗೆ ಬರ್ದೇನೆ. ಇಲ್ಲಿ ಹೋಗುತ್ತೇನೆ ಅಂತ ತಗೊಂಡು ಬರೆದಿದ್ದಾರೆ. ಓಕೆ, ನಾವು ರೀತಿ ಅದೇ ರೀತಿ ಇರ್ಲಿ ರಚಿಸ್ತಾ ಹೋಗೋಣ. ಓಕೆನಾ, ನಾನು ಮನೆಗೆ, ಇಲ್ಲಿ ನೋಡಿ ನಾನು ಮನೆಗೆ ಹೋಗುತ್ತೇನೆ ಅಂತಕ್ಕಂಥದ್ದು ಬರೆದೇನೆ. ಸರಿಯಾದ ವಾಕ್ಯಗಳು ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ, ಆ ನಂತರ ನೀನು ಮನೆಗೆ, ಸೇಮ್ ನೀನು ಅಂತಕ್ಕಂಥ ಬರ್ದೀನಿ, ಮನೆಗೆ ಅಂತ ಬರ್ದೀನಿ, ಹೋಗುವೆಯಾ ಅಂತೇಳಿ ಹೋಗುವೆಯಾ ಅಂತಕ್ಕಂಥ ಇಲ್ಲಿ ಬರೆದೀನಿ. ಓಕೆನಾ, ಅದೇ ರೀತಿ ಬರಿತಾ ಹೋಗಿದ್ದೀನಿ ನೋಡಿ. ಅವನು ಮನೆಗೆ ಹೋಗುತ್ತಾನೆ, ಅವಳು ಮನೆಗೆ ಹೋಗುತ್ತಾಳೆ, ರಮೇಶ ಮನೆಗೆ ಹೋಗುತ್ತಾನೆ, ಕವಿತಾ ಮನೆಗೆ ಅಂತ ಏನಿದೆ ಕವಿತಾ ಎಸ್ ಇಲ್ಲ ಮುಂದೆ ನೋಡ್ತಾ ಹೋಗಿ. ಓಕೆ, ಕಾಣ್ತಾ ಇದೆಯಾ? ಓಕೆ, ಕವಿತಾ ಮನೆಗೆ ಹೋಗುತ್ತಾಳೆ, ಗುರುಗಳು ಮನೆಗೆ ಹೋದರು ಅಂತಕ್ಕಂಥದ್ದು, ಹಸುಗಳು ಮನೆಗೆ ಹೋಗುತ್ತವೆ ಅಂತಕ್ಕಂಥದ್ದು ನಾನಿಲ್ಲಿ ಬರೆದೇನೆ. ಓಕೆ, ರೈಟ್. ಇಲ್ಲಿ ನೋಡಿ ಮಕ್ಕಳೇ, ನಿನಗಿದು ತಿಳಿದಿರಲಿ ಏನಂದ್ರೆ ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪು. ವಾಕ್ಯ ಅಂದರೆ ಉಲ್ಟಾ ಪಲ್ಟಿರೋದಲ್ಲ, ಅದು ಅರ್ಥಪೂರ್ಣ ಏನು ಅರ್ಥ ಕೊಡ್ಬೇಕು. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಅದು ವಾಕ್ಯ ಆಗಿರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತಿದೆ. ಈ ಜೋಡಿ ನುಡಿಗಳನ್ನು ಗಮನಿಸಿ ನಕಲು ಮಾಡು ಅಂತಿದೆ. ಓಕೆನಾ, ಜೋಡಿ ನುಡಿ ಕೊಟ್ಟಿದೆ, ಇದನ್ನೇ ನಕಲು ಮಾಡಿ ಸೇಮ್ ಅದೇ ರೀತಿ ಬರಿತಾ ಹೋಗ್ಬೇಕಾಗುತ್ತೆ. ಏನು ಒಂದು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ತಳಿರು ತೋರಣ ಅಂತ ದುಂಡನ ಅಕ್ಷಲಿ ಬರಿತಾ ಹೋಗಿ ತಳಿರು ತೋರಣ ಅಂತಕ್ಕಂಥದ್ದು. ಸಿಹಿ ಕಹಿ ಅಂತಿದೆ, ಸಿಹಿ ಕಹಿ ಬರಿತಾ ಹೋಗಿ. ಹಳ್ಳ ಕೊಳ್ಳ ಅಂತಿದೆ, ಇಲ್ಲಿ ಹಳ್ಳ ಕೊಳ್ಳ ಸರಿಯಾಗಿ ನೀಟಾಗಿ ದುಂಡಕ್ಕೆ ಬರಿತಾ ಹೋಗಿ. ಕಾಪರೇಟಿಂಗ್ ಯಾವ ರೀತಿ ಬರಿಬೇಕು ಅನ್ನೋದು ನಾನು ತಿಳಿಸಿದ್ದೀನಿ. ಅದು ನೋಡಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ತುಂಡಾಗಿ ಕಲಿತೀರಾ. ಓಕೆನಾ, ಅಂದ್ರ ಬೆಟ್ಟ ಗುಡ್ಡ ಅಂತಿದೆ, ಇಲ್ಲಿ ಬೆಟ್ಟ ಗುಡ್ಡ ಅಂತ ಬರಿದ್ದೇನೆ. ನೋವು ನಲಿವು ಅಂತಿದೆ, ನೋವು ನಲಿವು ಇಲ್ಲಿ ಬರಿತಾ ಹೋಗಿದ್ದೇನೆ. ಓಕೆನಾ, ಇಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಮತ್ತೆ ಆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಗೊಂಡ್ವಾ? ಎಸ್, ಇಲ್ಲಿ ನೋಡಿ ಮಕ್ಕಳೇ, ಆ ಅಂತ ಕೊಟ್ಟು ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇವನ್ನ ಸೇಮ್ ಇಲ್ಲಿ ಬರಿತಾ ಹೋಗ್ಬೇಕಂತೆ. ನೋಡಿ, ಬಟ್ಟೆ, ಬಾವುಟ, ಮುಂಜಾನೆ, ತಯಾರಿ, ಅಣಿ, ಬೆಳಗಿನ ಜಾವ, ಅದಾಂತರ ಪತಾಕೆ, ಕುಸುಮ, ಪುಷ್ಪ, ಅರಿವೆ ಅಂತಿದೆ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಮಾದರಿಯಾಗಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ವಸ್ತ್ರ ಅಂತಿದೆ, ವಸ್ತ್ರ ಅಂದ್ರಿನ ಬಟ್ಟೆ, ಅರಿವೆ ಅಂತಕ್ಕಂಥದ್ದು. ಓಕೆ, ಅದಾಂತರ ಧ್ವಜ ಅಂದ್ರೆ ಏನು ಅಂದ್ರಿನ ಬಾವುಟ, ಪತಾಕೆ ಅಂತಕ್ಕಂಥದ್ದು ಸಮಾನಾರ್ಥ ಆಗುತ್ತೆ. ಓಕೆನಾ, ಕನಸು ಅಂದ್ರಿನ ಜಾವ, ಮುಂಜಾನೆ ಅಂತಕ್ಕಂಥದ್ದಾಗುತ್ತೆ. ಅಂದ್ರೆ ಸಿದ್ಧತೆ ಅಂದ್ರೆ ಇಲ್ಲೇ ನೋಡಿ, ಸಿದ್ಧತೆ ಅಂದ್ರೆ ತಯಾರಿ ಅಂತಕ್ಕಂಥದ್ದು, ಅಣಿ ಅಂತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಏನ್ ಕೊಟ್ಟಿರಲಿ, ಹೂ ಅಂತಿದೆ. ಓಕೆನಾ, ಎಸ್, ಇಲ್ಲಿ ನೋಡಿ ಹೂ ಅಂತಿದೆ. ಹೂ ಅಂತಂದ್ರೆ ಏನು? ಪುಷ್ಪ, ಕುಸುಮ ಅಂತಂದ್ರು ಸೇಮ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅದಕ್ಕಾಗಿ ಕೊಟ್ಟಿದ್ದಾನೆ. ನಿನಗಿದು ತಿಳಿದ್ರೆ ಇಲ್ಲಿ ಸಮಾನಾರ್ಥಕ ಪದಗಳು ಎಂದರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು. ಓಕೆನಾ ಮಕ್ಕಳೇ, ಒಂದೇ ಪದ ಇರುತ್ತೆ, ಬೇರೆ ಬೇರೆ ಆಗಿ ಬಳಸ್ತೀವಿ ನಾವು. ಓಕೆ, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಎಸ್, ಇಲ್ಲಿ ಮುಂದೆ ಕಂದ ಅಂತಕ್ಕಂಥ ಪದ್ಯ ಇದೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯಿತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ್ದು ಅರ್ಥ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ, ಆ ವಿಷಯದ ಕುರಿತು ಮತ್ತೆ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ, ಹಾಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಆಗ್ತೇನೆ. ನಿಮಗೆ ಯಾವ ಒಂದು ಅಭ್ಯಾಸ ಬೇಕಂತ ಕಾಮೆಂಟ್ ಮಾಡಿ. ಬಾಯ್ ಮಕ್ಕಳೇ.